ಬೆಂಗಳೂರು ರಸ್ತೆ ಬದಿಗಳಲ್ಲಿ ವಾರಗಟ್ಟಲೆ ತಿಂಗಳುಗಟ್ಟಲೆ ನಿಲ್ಲಿಸಿರುವ ಬಿಡಾಡಿ ವಾಹನಗಳ ವಿರುದ್ಧ ಸರ್ಕಾರ ಕಠಿಣ ಕ್ರಮಕ್ಕೆ ಮುಂದಾಗಿದೆ. ಸಾರ್ವಜನಿಕರಿಗೆ ತೊಂದರೆ ಉಂಟು ಮಾಡುತ್ತಿರುವ ಇಂತಹ ವಾಹನಗಳಿಗೆ ಮೊದಲು ನೋಟಿಸ್, ಬಳಿಕ ಟೋಯಿಂಗ್, ಅಂತಿಮವಾಗಿ ಹರಾಜು ಹಾಕಲಾಗುವುದು ಎಂದು ಸಚಿವ ಕೃಷ್ಣ ಬೈರೇಗೌಡ ಎಚ್ಚರಿಕೆಯನ್ನ ನೀಡಿದ್ದಾರೆ. ಬೆಂಗಳೂರು ನಗರದಲ್ಲಿ ರಸ್ತೆ, ಪಾರ್ಕಿಂಗ್ ಜಾಗ ಹಾಗೂ ಸಾರ್ವಜನಿಕ ಸ್ಥಳಗಳಲ್ಲಿ ಅತಿಕ್ರಮಿಸಿ ತಿಂಗಳುಗಟ್ಟಲೆ ಬಿಟ್ಟಿರುವ ವಾಹನಗಳ ವಿರುದ್ಧ ಜಂಟಿ ಕಾರ್ಯಾಚರಣೆ ಆರಂಭವಾಗಿದೆ. ಜಿಬಿಎ ಹಾಗೂ ಪೊಲೀಸ್ ಇಲಾಖೆ ಸೇರಿ ಇಂತಹ ವಾಹನಗಳನ್ನು ತೆರವುಗೊಳಿಸಲು ಕ್ರಮ ಕೈಗೊಂಡಿವೆ. ಸುಮಾರು 15 ದಿನಗಳ ಹಿಂದೆಯೇ ಸಂಬಂಧಿಸಿದ ಇಲಾಖೆಗಳಿಗೆ ಕ್ರಮ ಕೈಗೊಳ್ಳುವಂತೆ ಸೂಚನೆಯನ್ನ ನೀಡಲಾಗಿತ್ತು. ಆದರೂ ಅನೇಕ ವಾಹನಗಳು ಇನ್ನೂ ರಸ್ತೆ ಬದಿಯಲ್ಲೇ ಉಳಿದಿರುವುದರಿಂದ ಸಾರ್ವಜನಿಕರಿಗೆ ತೊಂದರೆ ಉಂಟಾಗುತ್ತಿವೆ. ಈವರೆಗೆ 1581 ಬಿಡಾಡಿ ವಾಹನಗಳನ್ನ ಪೊಲೀಸರು ಗುರುತಿಸಿದ್ದು, ಇದು ಅಂತಿಮ ಪಟ್ಟಿಯಲ್ಲ ಎಂದು ಸಚಿವ ಕೃಷ್ಣ ಬೈರೇಗೌಡ ತಿಳಿಸಿದ್ದಾರೆ. ಮೊದಲು ವಾಹನಗಳಿಗೆ 1 ವಾರದ ನೋಟಿಸ್ ಅನ್ನ ಅಂಟಿಸಲಾಗುತ್ತದೆ. ಈ ಅವಧಿಯಲ್ಲಿ ವಾಹನ ತೆರವುಗೊಳಿಸದಿದ್ದರೆ ಟೋಯಿಂಗ್ ಮಾಡಲಾಗುತ್ತದೆ ಅಂತ ಹೇಳಿದ್ದಾರೆ. ಟೋಯಿಂಗ್ ಬಳಿಕ ಮಾಲೀಕರು ದಂಡ ಹಾಗೂ ಟೋಯಿಂಗ್ ಶುಲ್ಕ ಪಾವತಿಸಿ ವಾಹನಗಳನ್ನ ವಾಪಸ್ ಪಡೆಯಬಹುದು. ಅದರ ಬಳಿಕ ಯಾರು ಬಾರದಿದ್ದರೆ ವಾಹನಗಳನ್ನ ಸಾರ್ವಜನಿಕ ಹರಾಜು ಮೂಲಕ ವಿಲೇವಾರಿ ಮಾಡಲಾಗುತ್ತದೆ. ಸಾರ್ವಜನಿಕರು ಸಹ ಅಸ್ರಾಂ ಆಪ್ ಮೂಲಕ ರಸ್ತೆ ಬದಿಯಲ್ಲಿ ಬಿದ್ದಿರುವ ವಾಹನಗಳ ಬಗ್ಗೆ ಮಾಹಿತಿಯನ್ನ ನೀಡಬಹುದು. ಬೆಂಗಳೂರನ್ನ ಸ್ವಚ್ಛ, ಸುಗಮ ಹಾಗೂ ಸುಂದರ ನಗರವನ್ನಾಗಿಸಲು ಎಲ್ಲರೂ ಸಹಕರಿಸಬೇಕು ಎಂದು ಸಚಿವರು ಮನವಿಯನ್ನ ಮಾಡಿದ್ದಾರೆ. ರಸ್ತೆ ಬದಿಯಲ್ಲಿ ಅಥವಾ ಪಾರ್ಕಿಂಗ್ ಜಾಗಗಳಲ್ಲಿ ಯಾರು ತಮ್ಮ ಸ್ವಂತ ವಾಹನಗಳನ್ನ ಬಿಟ್ಬಿಟ್ಟಿದ್ದಾರೆ, ಅಂದರೆ ಬಿಡಾಡಿ ವಾಹನಗಳು, ಅಬಂಡೆಂಟ್ ವೆಹಿಕಲ್ಸ್, ಇವುಗಳನ್ನು ತೆರವು ಮಾಡಬೇಕು ಅಂತ ನಾನು 15 ದಿನಗಳ ಹಿಂದೆನೇ ಜನಗಳಿಗೆ ಮನವಿ ಮಾಡಿದ್ದೆ ಮತ್ತು ಎಚ್ಚರಿಕೆಯನ್ನು ಕೂಡ ಕೊಟ್ಟಿದ್ದೆ. ಆದರೂ ಜನ ಅವರ ಗಾಡಿಗಳನ್ನು ರಸ್ತೆಗಳಲ್ಲಿ, ಫುಟ್ಪಾತ್ಗಳಲ್ಲಿ ಎಲ್ಲಂದ್ರೆ ಅಲ್ಲೇ ಬಿಟ್ಟು ಇದರಿಂದ ಸಾರ್ವಜನಿಕರು ಓಡಾಡೋದಕ್ಕೂ ತೊಂದರೆ ಮಾಡ್ತಾ ಇದ್ದಾರೆ. ಅಷ್ಟೇ ಅಲ್ಲ, ಜನಗಳಿಗೆ ಸೇರಿದ ಜಾಗವನ್ನು ಅವರು ಅತಿಕ್ರಮಣ ಮಾಡ್ಕೊಂಡಿದ್ದಾರೆ ಸ್ವಂತಕ್ಕೆ. ಮತ್ತು ಈ ವಾಹನಗಳು ನಾವು ಇದು ತಿಂಗಳುಗಟ್ಟಲೆ ಇಲ್ಲೇ ಬಿಟ್ಟು ಹೋಗಿರ್ತಾರೆ, ಯಾರಿಗೆ ಸಿಕ್ಕಿತು ಅಂತ ಗೊತ್ತಿಲ್ಲ. ಬೆಂಗಳೂರಿಗೆ ಜನಕ್ಕೆ ಓಡಾಡೋದಕ್ಕೂ ಕಷ್ಟ, ಮತ್ತೆ ಸಾರ್ವಜನಿಕರಿಗೆ ಸೇರಿದ ಜಾಗ ಅವರು ಸ್ವಂತಕ್ಕೆ ಅತಿಕ್ರಮಣ ಮಾಡಿಕೊಳ್ಳೋದು ಕೂಡ ಕಾನೂನು ಉಲ್ಲಂಘನೆ. ಇದಲ್ಲದೆ ಎಲ್ಲಂದ್ರೆ ಅಲ್ಲಿ ಗಾಡಿಗಳನ್ನ ಬಿಟ್ಟು ಆಕ್ಸಿಡೆಂಟ್ಗಳು ಆಗ್ತವೆ. ಆಮೇಲೆ ನೋಡೋದಕ್ಕೂ ಕೂಡ ಬೆಂಗಳೂರು ಅಸಹ್ಯವಾಗಿ ಕಾಣಲಿಕ್ಕೆ ಇದು ಒಂದು ಕಾರಣ. ನಾನು ಕಳೆದ 15 ದಿನಗಳ ಹಿಂದೆನೇ ಇದನ್ನ ಸಾರ್ವಜನಿಕವಾಗಿ ನಾವು ಎಚ್ಚರಿಕೆಯನ್ನು ಕೊಟ್ಟಿದ್ವಿ. ಈ ಬೀಡಾಡಿ ಗಾಡಿಗಳನ್ನು ನಾವು ನಿರ್ಮೂಲನೆ ಮಾಡೋ ಕಾರ್ಯಾಚರಣೆ ಮಾಡ್ತೇವೆ ಅಂತ. ಆದರೂ ಕೂಡ ಜನ ಏನು ಅದಕ್ಕೆ ಕ್ಯಾರೆ ಇಲ್ಲ ಅನ್ನೋ ರೀತಿಯಲ್ಲಿ ಗಾಡಿಗಳನ್ನ ಅಲ್ಲೇ ಬಿಟ್ಟಿದ್ದಾರೆ. ಪೊಲೀಸ್ ಇಲಾಖೆಯವರು ಈ ರೀತಿಯಾಗಿ ಸುಮಾರು 1581 ವೆಹಿಕಲ್ಸು ರಸ್ತೆ ಬದಿಯಲ್ಲಿ ಈ ರೀತಿ ಬಿಟ್ಟಿರುವಂತಹದನ್ನು ಅವರು ಈಗಾಗಲೇ ಗುರುತಿಸಿದ್ದಾರೆ. ಅದು ಸಂಪೂರ್ಣ ಪಟ್ಟಿ ಅಂತ ನಾನು ಹೇಳಲಿಕ್ಕೆ ಹೋಗೋದಲ್ಲ, ಬಹುಶಃ ಅದರ ಸಂಖ್ಯೆ ಇನ್ನೂ ಹೆಚ್ಚಿಗೆ ಇದೆ. ಅಂತ ಗುರುತಿಸಿರುವಂಥ ವೆಹಿಕಲ್ಸ್ನ ಈಗ ಇವತ್ತಿಂದ ನಾವು ಅದಕ್ಕೆ 1 ವಾರದ ನೋಟಿಸನ್ನು ಅಂಟಿಸ್ತಾ ಇದ್ದೇವೆ. 1 ವಾರದ ನೋಟಿಸ್ ಅಂಟಿಸ್ತಾ ಇದ್ದೇವೆ. ಜಂಟಿ ಕಾರ್ಯಾಚರಣೆ ಜಿಬಿಎ, ಕಾರ್ಪೊರೇಷನ್ಸು ಹಾಗೂ ಪೊಲೀಸ್ ಇಲಾಖೆ ಈ ನೋಟಿಸನ್ನು ಅಂಟಿಸಿ 1 ವಾರ ಅವರಿಗೆ ಸಮಯಾವಕಾಶ ಇರುತ್ತೆ. ಬಂದು ಬಹುಶಃ ನಾವೊಂದು 500,000 ರೂಪಾಯಿ ಅಷ್ಟೇ ಅದಕ್ಕೆ ಸದ್ಯಕ್ಕೆ ಪೆನಾಲ್ಟಿ ಇದೆ ಕಾನೂನಲ್ಲಿ. ಅಷ್ಟು ಪೆನಾಲ್ಟಿ ಕಟ್ಟಿಬಿಟ್ಟು ಅವರು ಬೇಕಾದರೆ ಆ ಗಾಡಿಯನ್ನು ಎತ್ಕೊಂಡು ಹೋಗ್ಬೋದು 1 ವಾರದವರೆಗೆ. 1 ವಾರದಲ್ಲಿ ಅವರು ಗಾಡಿ ತಗೊಳ್ಳಿಲ್ಲ ಅಂತ ಹೇಳಿದ್ರೆ ನಾವು ಅದನ್ನು ಇಲ್ಲಿಂದ ಟೋಯಿಂಗ್ ಮಾಡಬೇಕಾಗುತ್ತೆ. ಟೋಯಿಂಗ್ ಮಾಡಿದ ಮೇಲೆ ಅದಾದ ನಂತರನೂ ಕೂಡ ಅವರಿಗೆ ಸಮಯ ಇರುತ್ತೆ, ಬಂದು ಅವರು ಟೋಯಿಂಗ್ ಚಾರ್ಜಸ್ಸು ಪೆನಾಲ್ಟಿ ಕಟ್ಟಿಬಿಟ್ಟು ಗಾಡಿಯನ್ನು ತಗೊಳ್ಬೋದು. ಇಲ್ಲ ಅಂತ ಹೇಳಿದ್ರೆ ಟೋಯಿಂಗ್ ಮಾಡಿದ ಮೇಲೆ ನಾವು ಅದನ್ನು ಪೇಪರಲ್ಲಿ ಒಂದು ನೋಟಿಸ್ ಕೊಟ್ಟು 15 ದಿನ ಕಾದು ಆನಂತರ ಅವುಗಳನ್ನು ಆಕ್ಷನ್ ಮಾಡ್ತೇವೆ. ಅದನ್ನ ಆಕ್ಷನಲ್ಲಿ ಯಾರು ಬೇಕೋ ಪಾರ್ಟಿಸಿಪೇಟ್ ಮಾಡಿ ಅದನ್ನು ಆಕ್ಷನಲ್ಲಿ ಕೊಂಡ್ಕೊಳ್ಬೋದು. ಈ ರೀತಿಯಾದಂಥ ಒಂದು ಕಾರ್ಯಾಚರಣೆಯನ್ನು ಇವತ್ತು ಆರಂಭ ಮಾಡಿದ್ದೇವೆ. ಇವತ್ತು ನೋಟಿಸನ್ನು ಅಂಟಿಸಿ ಆ ವೀಲ್ಗೆ ನಾವು ಲಾಕನ್ನು ಹಾಕಿದ್ದೇವೆ. ಅವರು ಗಾಡಿಯನ್ನು ತೆರವು ಮಾಡಲಿಕ್ಕಾಗೋದಿಲ್ಲ ಅಂತ ನಾನು ಪೊಲೀಸ್ ಇಲಾಖೆಯವರಿಗೆ ಹೇಳಿದ್ದೇನೆ. ಇದು ಪದೇ ಪದೇ ಇಲ್ಲಿಂದ ತೆಗೆದುಬಿಟ್ಟು ಹೋಗಿ ಇನ್ನೊಂದು ಕಡೆ ಹಾಕಿದರೆ ಅಂಥವುಗಳನ್ನ ಗುರುತಿಸಿ ಅವಕ್ಕೆ ಸ್ವಲ್ಪ ಸಿವಿಯರ್ ಪೆನಾಲ್ಟಿ ಹಾಕೋದಕ್ಕೂ ಕೂಡ ಒಂದು ದಾರಿಯನ್ನು ಹುಡುಕಬೇಕು ಅಂತ ಹೇಳಿದ್ದೇನೆ. ಯಾಕಂದರೆ ಭಾಳ ಸಲೀಸು ಇಲ್ಲಿ 1000 ರೂಪಾಯಿ ಕಟ್ಬಿಟ್ಟು ತೊಗೊಂಡೋಗಿ ಇನ್ನೊಂದು ಜಾಗದಲ್ಲಿ ಬಿಟ್ಕೊಳ್ಳೋದು. ಸೊ ಯಾರು ರಿಪೀಟೆಡ್ ಅಫೆಂಡರ್ಸ್ ಇರ್ತಾರೆ ಅವರಿಗೆ ಸಿವಿಯರ್ ಪೆನಾಲ್ಟಿಯನ್ನು ಮಾಡಬೇಕು ಅನ್ನುವಂಥದ್ದು ಹೇಳಿದ್ದೇನೆ. ನಾನು ನಮ್ಮ ಹತ್ರ 1581 ಗಾಡಿಗಳ ಪಟ್ಟಿ ಇದೆ. ಬಟ್ ಇದೇ
ಸಂಪೂರ್ಣ ಪಟ್ಟಿ ಅಂತ ನಾನು ಹೇಳ್ತಾ ಇಲ್ಲ. ಟ್ರಾಫಿಕ್ ಪೊಲೀಸ್ನು ಅಸ್ತ್ರಮ್ ಅಂತ ಒಂದು ಆ್ಯಪ್ ಇದೆ. ಆ ಅಸ್ತ್ರಮ್ ಆ್ಯಪ್ನಲ್ಲಿ ಸಾರ್ವಜನಿಕರು ಕೂಡ ಇಂತಹ ಬೀಡಾಡಿ ವಾಹನಗಳನ್ನು ಟ್ರಾಫಿಕ್ ಪೊಲೀಸ್ಗೆ ರಿಪೋರ್ಟ್ ಮಾಡಬಹುದು. ಅಸ್ತ್ರಮ್ ಆ್ಯಪ್ ಮುಖಾಂತರ ನಿಮಗೆ ಬೀಡಾಡಿ ಗಾಡಿ ಯಾವುದಾದ್ರೂ ಇದ್ದರೆ ಅದನ್ನು ನೀವು ಸರ್ಕಾರದ ಗಮನಕ್ಕೆ ಟ್ರಾಫಿಕ್ ಪೊಲೀಸ್ನ ಅಸ್ತ್ರಮ್ ಆ್ಯಪ್ ಮುಖಾಂತರ ತಗೊಂಡು ಬಂದರೆ ಅಲ್ಲೂ ಕೂಡ ನಾವು ಇದೇ ಕಾರ್ಯಾಚರಣೆಯನ್ನ ಮಾಡ್ತೇವೆ. ನಿಮ್ಮ ವಾಹನವನ್ನ ನಿಮ್ಮ ಮನೆಯಲ್ಲೇ ಅಥವಾ ಖಾಸಗಿ ಜಾಗದಲ್ಲೇ ನಿಲ್ಲಿಸಿ. ರಸ್ತೆ ಗುಜರಿ ವಾಹನಗಳ ಸಂಗ್ರಹಣೆಗೆ ಅಲ್ಲ. ಸಾರ್ವಜನಿಕ ಸ್ಥಳ ಅತಿಕ್ರಮಣ ಕಾನೂನು ಉಲ್ಲಂಘನೆಯಾಗಿದೆ. ನೋಟಿಸ್, ಟೋಯಿಂಗ್, ದಂಡ ಮತ್ತು ಅಂತಿಮವಾಗಿ ಹರಾಜು. ಬಿಡಾಡಿ ವಾಹನಗಳ ವಿರುದ್ಧ ಸರ್ಕಾರದ ಈ ಕ್ರಮ ಎಷ್ಟರ ಮಟ್ಟಿಗೆ ಪರಿಣಾಮಕಾರಿ ಆಗಲಿದೆ ಎಂಬುದನ್ನು ಕಾದ್ ನೋಡಬೇಕಾಗಿದೆ. ಬೋಸಮ್ಮ, ಪ್ರಗತಿ ಟಿವಿ, ಬೆಂಗಳೂರು.